ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಾರ್ಥಕ್ ಅಡುಗೆ ಕೋಣೆಗೆ ಹೋಗಿ ಇಚ್ಛಾ ಮಾಡಿದ ಉಪ್ಪಿಟ್ಟು ನೋಡಿದ. ಅಷ್ಟರಲ್ಲಿ ಇಚ್ಛಾ ಕೂಡ ಅಲ್ಲಿಗೆ ಬಂದಳು. ಅವನು ನೋಡಿದ ತೀಕ್ಷ್ಣ ನೋಟಕ್ಕೆ ಉಗುಳು ನುಂಗಿದಳು. ಇದಾ ನಿನ್ನ ಸ್ಪೆಷಲ್ ಉಪ್ಪಿಟ್ಟು ಎಂದವನು ಕೇಳಿದಾಗ ತಲೆ ತಗ್ಗಿಸಿದವಳು ಮೆಲುದನಿಯಲ್ಲಿ ಎಂದಳು. ಇದನ್ನು ಉಪ್ಪಿಟ್ಟನ್ನಲ್ಲ ಕಪ್ಪಿಟ್ಟು ಅಂತಾರೆ ಎಂದವನು ಮತ್ತೆ ಅವಳ ಕಡೆಗೆ ನೋಡುತ್ತಾ, ನೀನು ನಿನ್ನ ಜೀವನದಲ್ಲಿ ಇವತ್ತು ಮೊದಲ ಸಾರಿ ತಾನೇ ಅಡುಗೆ ಮಾಡೋ ಪ್ರಯತ್ನ ಮಾಡಿದ್ದು ಎಂದು ಪ್ರಶ್ನಿಸಿದ. ನಿಮಗೆ ಗೊತ್ತಾಯಿತು ಎಂದು ಅಮಾಯಕಳಂತೆ ಹೇಳಿದಾಗ ಸಾರ್ಥಕ್ಗೆ ಹಣೆ ಚಚ್ಚಿಕೊಳ್ಳುವಂತಾಯಿತು. ನೀನು ಮಾಡಿದ ಮೃಷ್ಟಾನ್ನ ಭೋಜನ ನೋಡಿದ್ರೇ ಗೊತ್ತಾಗುತ್ತೆ. ನೋಡಿ, ಇವಾಗೇನೋ ನಾನು ಮಾಡಿದ ಉಪ್ಪಿಟ್ಟು ಚೆನ್ನಾಗಿರದೇ ಇರಬಹುದು, ಆದರೆ ಮುಂದೆ ಒಂದಿನ ನಾನು ಈ ಮನೆಯ ಮಾಸ್ಟರ್ ಶೆಫ್ ಆಗ್ತೀನಿ, ನೋಡ್ತಾ ಇರಿ ಎಂದು ಸಾರ್ಥಕ್ಗೆ ಸವಾಲು ಹಾಕಿದಾಗ, ರಿಯಲಿ ಗುಡ್, ಬಟ್ ಯು ನೋ ಒನ್ ಥಿಂಗ್, ಅಡುಗೆ ಮಾಡುವಾಗ ಒಳ್ಳೆ ಮನಸ್ಸಿಂದ, ಖುಷಿಯಿಂದ, ಸಮರ್ಪಣಾ ಭಾವದಿಂದ ಅಡುಗೆ ಮಾಡಬೇಕು. ತಿನ್ನುವವರ ಹೊಟ್ಟೆ ತುಂಬುವುದರ ಜೊತೆಗೆ ಮನಸ್ಸು ಹರ್ಷ ಪಡಬೇಕು. ಶುಚಿತ್ವ ಹಾಗೂ ಆರೋಗ್ಯದ ಬಗ್ಗೆ ನಿಗಾ ಇರಬೇಕು. ಯಾರದೋ ಮೇಲಿನ ಕೋಪಕ್ಕೋ ಹಠಕ್ಕೋ ಅಡುಗೆ ಮಾಡಬಾರ್ದು. ಅಡುಗೆ ಮಾಡೋದಂದರೆ ಬರೀ ಬೇಯಿಸೋದು ಅಷ್ಟೇ ಅಂದ್ಕೊಂಡಿದ್ದೆ, ಆದರೆ ಅದರ ಹಿಂದೆ ಇಷ್ಟೆಲ್ಲ ವಿಷಯ ಇದೆ ಅಂತ ಗೊತ್ತಿರಲಿಲ್ಲ. ಸಾರ್ಥಕ್ ನಿಟ್ಟುಸಿರು ಬಿಟ್ಟವನು, ನೀನೊಂದಿನ ಕೂಡ ಅಡುಗೆ ಮನೆ ಕಡೆಗೆ ತಲೆನೇ ಹಾಕಿದವಳಲ್ಲ ಅಂತ ಈ ಕಪ್ಪಿಟ್ಟು ನೋಡಿನೇ ಗೊತ್ತಾಯಿತು. ಅಲ್ಪ ಸ್ವಲ್ಪ ಅಡುಗೆ ಗೊತ್ತಿರೋರು ಉಪ್ಪಿಟ್ಟು ಮಾಡಿದರೆ ನೋಡೋಕ್ಕಾದರೂ ಉಪ್ಪಿಟ್ಟು ಹಾಗೆ ಇರುತ್ತೆ, ಉಪ್ಪು ಖಾರದಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ. ಒಂದು ವಿಷಯ ಹೇಳ್ತೀನಿ, ನೆನ್ಪಿಟ್ಕೊ, ಒಬ್ಬ ವ್ಯಕ್ತಿಗೆ ಬದುಕಲು ಗಾಳಿ ನೀರು ಮಾತ್ರ ಸಾಕಾಗಲ್ಲ, ಆಹಾರ ಕೂಡ ತುಂಬ ಮುಖ್ಯ. ಇಚ್ಛಾ, ನಾನು ನೀನು ಲಕ್ಕಿ ಗೊತ್ತಾ, ನಮಗೆ 3 ಹೊತ್ತು ರುಚಿಯಾದ ಶುಚಿಯಾದ ಆಹಾರ ಸಿಗುತ್ತೆ. ಆದರೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಬಡವರು 1 ಹೊತ್ತು ಊಟ ಮಾಡಿ ಬದುಕೋರಿದ್ದಾರೆ. ಆ ಸ್ಥಿತಿ ನೆನೆಸ್ಕೊಂಡ್ರೇ ತುಂಬ ಸಂಕಟ ಆಗುತ್ತೆ. ಅಂಥದ್ರಲ್ಲಿ ಅಡುಗೆಗೆ ಬಳಸುವ ಪದಾರ್ಥಗಳನ್ನು ಹೀಗೆ ವ್ಯರ್ಥ ಮಾಡಬೇಡ. ಇಚ್ಛಾ ತಲೆ ತಗ್ಗಿಸಿ, ನಿಮ್ಮ ಮಾತು ನಿಜ, ನಮ್ಮ ಹತ್ರ ಎಲ್ಲ ಇರುವಾಗ ನಮ್ಗದರ ಬೆಲೆ ಗೊತ್ತಾಗಲ್ಲ, ಇಲ್ಲದೇ ಇರೋರಿಗೆ ಅದರ ಬೆಲೆ ಗೊತ್ತಾಗೋದು. ಐ ಆಮ್ ರಿಯಲಿ ವೆರಿ ಸಾರಿ ಎಂದಳು. ಇಟ್ಸ್ ಓಕೆ, ಆದರೆ ನೀನು ಅಡುಗೆ ಕಲಿಬೇಡ ಅಂತ ನಾನು ಹೇಳಲ್ಲ. ಮುಂದೆ ನಿನಗೆ ಕಲಿಬೇಕು ಅನಿಸಿದರೆ ಚಿಕ್ಕಮ್ಮ ಹಾಗೂ ಅತ್ತೆ ಅಡುಗೆ ಮಾಡುವಾಗ ಗಮನಿಸು, ಅವರಿಗೆ ಸ್ವಲ್ಪ ಸಹಾಯ ಮಾಡು, ಹಾಗೆ ಅವರ ಸಹಾಯದಿಂದ ಕಲಿ. ಸರಿ, ನಾನು ಫ್ರೆಶ್ ಆಗಿಬಿಟ್ಟು ಬರ್ತೀನಿ, ನನ್ನ ಕಾರಲ್ಲಿ ಒಂದು ಕವರ್ ಇದೆ, ಅದನ್ನು ತಗೊಂಡು ಬಾ. ಸರಿ ಎಂದವಳು ಕಾರಿನಲ್ಲಿದ್ದ ಕವರ್ ಕೈಯಲ್ಲಿ ತೆಗೆದುಕೊಂಡವಳು. ಅರೆ, ಇದೇನಿದು ಎಂದು ಡೈನಿಂಗ್ ಟೇಬಲ್ ಬಳಿ ಬಂದವಳು ಆ ಕವರ್ ತೆರೆದು ನೋಡಿದಾಗ ಅದರಲ್ಲಿ 2 ಪಾರ್ಸೆಲ್ ಊಟವಿದ್ದಿತು. 10 ನಿಮಿಷದ ಬಳಿಕ ಫ್ರೆಶ್ ಆಗಿ ಬಂದವನು, ಏನು ಹಾಗೆ ಅನುಮಾನದಿಂದ ನೋಡ್ತಾ ಇದೆಯಾ ಎಂದಾಗ, ಅದು ಈ ಊಟ ಎಂದಳು. ಮನೆಯಲ್ಲಿ ಯಾರೂ ಇಲ್ಲ ಅಲ್ವಾ, ನೀನು ಓದೋದ್ರಲ್ಲಿ ಬ್ಯುಸಿಯಾಗಿರ್ತೀಯ, ಅಡುಗೆ ಮಾಡೋಕ್ಕೆ ನಿಮಗೆ ಟೈಮ್ ಇಲ್ಲ ಅಂದ್ಕೊಂಡು ನಾನೇ ಊಟ ತಗೊಂಡು ಬಂದೆ. ನಮ್ಮದೇ ರೆಸ್ಟೋರೆಂಟು, ನಿಮಗೆ ತುಂಬ ಇಷ್ಟ ಅಲ್ವಾ? ಎಂದವಳು ಅದನ್ನು 2 ತಟ್ಟೆಗೆ ಬಡಿಸಿದಳು. ದೊಡ್ಡ ಮನೆಯಲ್ಲಿ ತಾವಿಬ್ಬರೇ ಊಟ ಮಾಡುವಾಗ ಇಚ್ಛಾಳಿಗೆ ಮನೆಯವರ ನೆನಪು ಕಾಡಿತು. ಅವರೆಲ್ಲರೂ ಈಗ ಟ್ರೈನ್ನಲ್ಲಿ ಇರುವರು, ಚೆನ್ನೈ ತಲುಪಲು ಬೆಳಗ್ಗೆ ಆಗುತ್ತದೆ ಎಂದಿದ್ದಾರಲ್ಲ ಎಂದು ಯೋಚಿಸುತ್ತಾ ಸುಮ್ಮನೆ ಊಟದಲ್ಲಿ ಬೆರಳಾಡಿಸುತ್ತಿದ್ದಳು. ಸಾರ್ಥಕ್ ಊಟ ಮುಗಿಸಿ ಕೈ ತೊಳೆದುಕೊಂಡು ಬಂದರು. ಇನ್ನೂ ಅನ್ಯಮನಸ್ಕಳಾಗಿ ಕುಳಿತವಳನ್ನು ಕಂಡು ಅವಳ ಬಳಿಗೆ ಬಂದವನು, ಯಾಕೆ ಹಸಿವಿಲ್ವಾ ಎಂದು ಕೇಳಿದಾಗ, ಇಲ್ಲ, 2 ಆ್ಯಪಲ್ ತಿಂದೆ ಆವಾಗ ಎಂದಳು. ಅದು ಆವಾಗ ತಾನೇ ಎಂದವನು ಅವನೇ ಇಚ್ಛಾಳಿಗೆ ಕೈ ತುತ್ತು ನೀಡಿದ. ಇಚ್ಛಾಳಿಗೆ ಅಚ್ಚರಿಯೋ ಅಚ್ಚರಿ. ಅವತ್ತು ಇಬ್ಬರು ಸ್ನೇಹಿತರಾಗಿರೋಣ ಎಂದ ದಿನದಿಂದ ನೀವು ನನ್ನ ಜೊತೆ ಒಬ್ಬ ಒಳ್ಳೆ ಫ್ರೆಂಡಾಗೇ ಇದ್ದೀರಾ. ನನ್ನ ಮನಸ್ಸನ್ನು ನೀವು ಯಾವಾಗಲೂ ಗೆದ್ದಿದ್ದೀರಿ, ಆದರೂ ನಾನು ನಿಮ್ಮ ಜೊತೆ ಫ್ರೆಂಡಾಗೇ ಇದ್ದೆ. ನೀವು ನಿಮ್ಮ ಕೋಪವನ್ನು ಕೂಡ ಕಡಿಮೆ ಮಾಡಿದ್ದೀರಿ. ಮನೆಯವರ ಜೊತೆ ಮೊದಲಿನ ಹಾಗೆ ಗಂಭೀರದಿಂದ ಇರದೆ ಫ್ರೆಂಡ್ಲಿ ಆಗಿದ್ದೀರಿ. ಆದರೆ ನೀವು ಈಗ ನನಗೆ ಬರೀ ಫ್ರೆಂಡ್, ಗಂಡ ಮಾತ್ರ ಅಲ್ಲ, ತಂದೆ ತಾಯಿ ಪ್ರೀತಿ ಕೂಡ ತೋರಿಸ್ತಿದ್ದೀರಿ. ನಾನು ಮನಸ್ಸಿಗೆ ಬೇಜಾರಾಗಿ ಊಟ ಮಾಡದೇ ಇದ್ದಾಗ ನನ್ನಪ್ಪ ಕೂಡ ಇದೇ ಥರ ನನಗೆ ಕೈ ತುತ್ತು ಮಾಡಿ ತಿನ್ನಿಸ್ತಿದ್ರು ಎಂದು ಮನಸ್ಸಲ್ಲಿ ಅಂದುಕೊಂಡವಳ ಕಣ್ಣು ತುಂಬಿತು. ಇಚ್ಛಾ, ಇದೇನಿದು, ಅಳ್ತಾ ಇದೆಯಾ? ಕಣ್ಣಲ್ಲೇನೋ ಬಿತ್ತು, ಎಲ್ಲಿ ಕಣ್ಣು ತೋರಿಸು. ಪರವಾಗಿಲ್ಲ. ಊಟ ಮಾಡಿದ ಬಳಿಕ ಇಬ್ಬರು ತಮ್ಮ ಕೋಣೆಗೆ ಹೋದರು. ಸಾರ್ಥಕ್ಗೂ ಮನೆಯವರ ನೆನಪು ಕಾಡುತ್ತಿತ್ತು, ಆದರೆ ಅವರು ಹೋಗಲೇಬೇಕಾದ ಪರಿಸ್ಥಿತಿ. ಹಾಗೆ ಹೋಗಿದ್ದಾರೆ ಎಂದು ಮೌನವಾಗಿದ್ದ.
ಇಚ್ಛಾ ಮತ್ತು ಅವನ ನಡುವಿನ ಕಲಹ ಕಡಿಮೆಯಾಗಿದ್ದುದರಿಂದ ಈಗ ಇಬ್ಬರು ಒಂದೇ ಮಂಚದಲ್ಲಿ ಎರಡು ತುದಿಗಳಲ್ಲಿ ಮಲಗುತ್ತಿದ್ದರು. ಇವತ್ತು ಯಾಕೋ ಇಚ್ಛಾಗೆ ನಿದ್ರೆ ಬರಲೇ ಇಲ್ಲ. ಇಚ್ಛಾ, ಇನ್ನು ಮಲಗಿಲ್ವಾ? ರೀ, ನನಗೆ ಯಾಕೋ ನಿದ್ರೆ ಬರ್ತಿಲ್ಲ. ಅಪ್ಪನ ನೆನಪಾಗ್ತಿದೆ. ನಿಮಗೆ ತೊಂದರೆ ಇಲ್ಲ ಅಂದರೆ ನಾನು ಸ್ವಲ್ಪ ಹೊತ್ತು ನಿಮ್ಮ ತೊಡೆ ಮೇಲೆ ಮಲಗ್ಲಾ ಎಂದು ಪುಟ್ಟ ಮಕ್ಕಳಂತೆ ಕೇಳಿದವಳಿಗೆ ಇಲ್ಲ ಎನ್ನಲಾಗದೆ ಸರಿ ಎಂದ. ಅವಳು ಅವನ ತೊಡೆಯ ಮೇಲೆ ಮಲಗಿದಳು. ಪುಟ್ಟ ಮಗುವಿನಂತೆ ಮಲಗಿದವಳ ತಲೆ ನೇವರಿಸಿದ. ರೀ, ಏನು? ನಂಗೊಂದು ಕತೆ ಹೇಳ್ತೀರಾ? ಏನು ಕತೆನಾ? ನಾನಾ? ಪ್ಲೀಸ್. ಸಾರ್ಥಕ್ ಸ್ವಲ್ಪ ಯೋಚಿಸಿದವ. ಸರಿ. ಒಂದೂರಲ್ಲಿ ಒಬ್ಬರು ರಾಜಾರಾಣಿ ಇದ್ದರು. ಯಾವಾಗಲೂ ಪ್ರಜೆಗಳ ಯೋಗಕ್ಷೇಮ ವಿಚಾರಿಸುತ್ತಾ ಅವರ ಮನೆಗೆದ್ದಿದ್ದರು. ಒಂದಿನ ರಾಣಿ ಗರ್ಭಿಣಿಯಾದಳು ಎಂಬ ಸುದ್ದಿ ಕೇಳಿ ಇಡೀ ಊರಲ್ಲಿ ಸಂಭ್ರಮ ಸಡಗರ ತುಂಬಿ ತುಳುಕುತ್ತಿತ್ತು. ತಿಂಗಳು ಕಳೆದಂತೆ ರಾಣಿಯ ಹೆರಿಗೆಯ ದಿನ ಕೂಡ ಹತ್ತಿರ ಬಂತು. ಅಂದು ಜೋರಾಗಿ ಗುಡುಗು ಮಳೆ ಕೂಡ ಬರ್ತಿತ್ತು. ನೋವು ಸಹಿಸಲಾರದೆ ರಾಣಿ ಅಳುತ್ತಾ ಇದ್ದಳು. ಸ್ವಲ್ಪ ಸಮಯದಲ್ಲಿ ಆ ಅಳು ನಿಂತಾಗ ಒಂದು ಪುಟ್ಟ ಮಗುವಿನ ಅಳು ಕೇಳಿಸಿತು. ಆದರೆ ರಾಣಿ ಶಾಶ್ವತವಾಗಿ ಕಣ್ಣು ಮುಚ್ಚಿದ್ಲು. ರಾಣಿಗೆ ಹುಟ್ಟಿದ ಗಂಡು ಮಗು ಆ ಅರಮನೆಯ ರಾಜಕುಮಾರನ ಮುಖದರ್ಶನ ಭಾಗ್ಯ ಕೂಡ ಆ ರಾಣಿಗೆ ಸಿಗಲಿಲ್ಲ. ರಾಣಿ ತಮ್ಮನ್ನು ಅಗಲಿ ಬಾರದ ಲೋಕಕ್ಕೆ ಹೋದಳು ಎಂಬ ಸುದ್ದಿ ರಾಜನಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಆದರೂ ವಾಸ್ತವವನ್ನು ಸ್ವೀಕರಿಸದೆ ರಾಜನಿಗೆ ಬೇರೆ ದಾರಿ ಇರಲಿಲ್ಲ. ರಾಣಿಯ ಅದೇ ಹೋಲಿಕೆ ಇರುವ ಆ ಪುಟ್ಟ ಮಗುವನ್ನು ಎತ್ತಿಕೊಂಡು ತಮ್ಮ ಎದೆಗೊರಗಿಸಿದ ರಾಜ ತನ್ನ ಹಾಗೂ ರಾಣಿಯ ಪ್ರೀತಿಯ ಸಂಕೇತವಾದ ಆ ಮಗುವನ್ನು ಜೋಪಾನ ಮಾಡಿದ. ಆದರೆ ತಾಯಿಯ ಪ್ರೀತಿ ಸಿಗದೆ ಬೆಳೆದ ಆ ಮಗು ಮೌನದ ದಾರಿಯನ್ನು ಅನುಸರಿಸಿತು. ಅಗತ್ಯಕ್ಕಿಂತ ಹೆಚ್ಚಾಗಿ ಯಾರನ್ನೂ ಮಾತನಾಡಿಸುತ್ತಿರಲಿಲ್ಲ. ಹೀಗೆ ಬೆಳೆದು ದೊಡ್ಡವನಾದ ರಾಜಕುಮಾರ ತನ್ನ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದನಾದರೂ ಮುಂಗೋಪಿಯಾಗಿದ್ದ. ತಾಳ್ಮೆ ಸಹನೆ ಎಂಬ ಪದ ಅವನ ಪದಕೋಶದಲ್ಲೇ ಇರಲಿಲ್ಲ. ಹೀಗಿರಲು ಒಂದು ದಿನ ರಾಜ ಆ ರಾಜಕುಮಾರನಿಗೆ ನೆರೆ ರಾಜ್ಯದ ತನ್ನ ಸ್ನೇಹಿತನ ಪುತ್ರಿಯ ಜೊತೆಗೆ ವಿವಾಹ ಮಾಡಿಸಿದ. ರಾಜಕುಮಾರಿಯು ಮಾತಿನ ಮಲ್ಲೆ, ತುಂಟಿ ಹಾಗೂ ಪುಟ್ಟ ಮಗುವಿನ ಥರ ಮುಗ್ಧವಾದ ಮನಸ್ಸಿನ ಒಡತಿ. ಅವಳ ಸಹವಾಸದಿಂದ ರಾಜಕುಮಾರ ಸ್ವಲ್ಪ ಸ್ವಲ್ಪವೇ ಬದಲಾಗತೊಡಗಿದ. ಮಿತಭಾಷೆಯಾಗಿದ್ದವನು ಮಾತನಾಡಲು ಕಲಿತ, ಮನಸಾರೆ ನಗಲು ಕಲಿತ. ಎಂದು ತನ್ನ ಸ್ವಂತ ಕಥೆಯನ್ನೇ ರಾಜಾರಾಣಿಯ ಕಥೆಯ ಹಾಗೆ ಇಚ್ಛಾಳಿಗೆ ಹೇಳುತ್ತಿದ್ದ. ಕತೆ ಹೇಳಿ ಮುಗಿಸಿದವನು ಅವಳ ಕಡೆಗೆ ನೋಡಿದಾಗ ಅವಳು ಅದಾಗಲೇ ನಿದ್ರಾದೇವಿಯ ಮಡಿಲಿಗೆ ಸೇರಿದ್ದಳು. ಅವಳನ್ನು ಸರಿಯಾಗಿ ಮಲಗಿಸಿದವನು ಅವಳ ಹಣೆಗೆ ಹೂಮುತ್ತನ್ನಿಟ್ಟು ತನ್ನ ತಾಯಿಯ ಫೋಟೋವನ್ನು ನೋಡುತ್ತಲೇ ನಿದ್ದೆಗೆ ಜಾರಿದ. ಮರುದಿನ ಬೆಳಗ್ಗೆ ಬೇಗ ಎದ್ದವನು ಚಪಾತಿ ಹಾಗೂ ಆಲೂಗಡ್ಡೆ ಪಲ್ಯ ತಯಾರಿಸಿದ. ಬಳಿಕ ಸ್ನಾನ ಮಾಡಿ ಇಚ್ಛಾಳನ್ನು ಎಬ್ಬಿಸಿದ. ಆದರೆ ಅವಳು ಮತ್ತೆ ಮುಸುಕೆಳೆದು ಮಲಗಿದಳು. ಇಚ್ಛಾ, ಬೇಗ ಎದ್ದೇಳು, ನನಗೆ ರೆಸ್ಟೋರೆಂಟ್ಗೆ ಹೋಗಲು ಲೇಟ್ ಆಗ್ತಿದೆ, ನಂಗೆ ಬ್ರೇಕ್ಫಾಸ್ಟ್ ಕೊಡು ಎಂದಾಗ ತಕ್ಷಣ ಎದ್ದವಳು, ಏನು ಬ್ರೇಕ್ಫಾಸ್ಟ್ ನಾನು ಮಾಡಿಕೊಡ್ಬೇಕಾ? ಏನು ತಮಾಷೆ ಮಾಡ್ತಿದ್ದೀರಾ ಎಂದಳು. ನೀನು ಮೊದಲು ಸ್ನಾನ ಮಾಡಿ ಬಾ ಎಂದವನು ಅವಳ ಬಟ್ಟೆ ಹಾಗೂ ಟವೆಲ್ ಕೈಗೆ ಕೊಟ್ಟು ಅವಳನ್ನು ಬಾತ್ರೂಮಿಗೆ ನೂಕಿದ. ಅವಳು ಸ್ನಾನ ಮಾಡಿ ಕೆಳಗೆ ಬಂದಾಗ ಸಾರ್ಥಕ್ ಹಾರ್ಲಿಕ್ಸ್ ತಯಾರಿಸಿಟ್ಟಿದ್ದ. ತಿಂಡಿ ಹಾಗೂ ಹಾರ್ಲಿಕ್ಸ್ ಎಲ್ಲವನ್ನು ಡೈನಿಂಗ್ ಟೇಬಲಲ್ಲಿ ಜೋಡಿಸಿದ. ಇಚ್ಛಾ ಕೆಳಗಿಳಿದು ಬಂದವಳು, ನನಗೆ ತಿಂಡಿ ಮಾಡೋಕ್ಕೆ ಬರಲ್ಲ ಎಂದಾಗ, ನಿನಗೆ ನಾನು ಬ್ರೇಕ್ಫಾಸ್ಟ್ ಕೊಡು ಅಂದೆ, ಮಾಡಿಕೊಡು ಅಂತ ಹೇಳಲಿಲ್ಲ ಎಂದ. ಅವಳು ಅಚ್ಚರಿಯಿಂದ ಅವನ ಕಡೆಗೆ ನೋಡಿದಾಗ ಅವನು ಡೈನಿಂಗ್ ಟೇಬಲ್ ಕಡೆಗೆ ತೋರಿಸಿ, ನೀನು ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿಟ್ಟು ಮತ್ತೆ ಮಲಗಿದ್ಯಾ ಅಲ್ವಾ ಎಂದ. ಇಲ್ಲಪ್ಪ, ನಾನೇನು ಮಾಡಿಲ್ಲ ಎಂದವಳು ಡೈನಿಂಗ್ ಟೇಬಲ್ ಬಳಿ ಬಂದು ಚಪಾತಿ ಆಲೂಗಡ್ಡೆ ಪಲ್ಯ ನೋಡಿ ದಂಗಾಗಿ ಹೋದಳು. ಇದನ್ನೆಲ್ಲ ನೀವೇ ಮಾಡಿಟ್ಟಿರ್ತೀರಾ ಅಲ್ವಾ ಎಂದು ಅವನ ಕಡೆಗೆ ನೋಡಿದಾಗ ಅವನು ಮುಸಿ ಮುಸಿ ನಗುತ್ತಾ, ಈಗಲಾದರೂ ಬಡಿಸ್ತೀಯಾ ಎಂದ. ಹ್ಞೂ ಎಂದವಳು ಅವನಿಗೆ ಬಡಿಸಿ ತಾನು ತಿಂದಳು. ಇಚ್ಛಾ, ಮನೆಯವರು ಬರುವ ತನಕ ನೀನು ಅಮ್ಮನ ಮನೆಯಲ್ಲಿರು ಆಯಿತಾ? ಬೇಡ, ನೀವೊಬ್ಬರೇ ಆಗ್ತೀರಾ? ಪರವಾಗಿಲ್ಲ, ನಾನು ರೆಸ್ಟೋರೆಂಟ್ಗೆ ಹೋದ್ಮೇಲೆ ನೀನು ಒಬ್ಬಳೇ ಇರ್ತೀಯ. ಸೊ ನಿನ್ನನ್ನು ಅಮ್ಮನ ಮನೆಗೆ ಬಿಟ್ಟು ನಾನು ಹಾಗೆ ರೆಸ್ಟೋರೆಂಟ್ಗೆ ಹೋಗ್ತೀನಿ. ಸರಿ, ಆದರೆ ರಾತ್ರಿ ಬರುವಾಗ ನಿಮ್ಮ ಜೊತೆ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು. ಸರಿ. ಸಾರ್ಥಕ್ನ ಫೋನ್ ರಿಂಗಣಿಸಿತು. ಸರ್ವೇಶ್ ಕರೆ ಮಾಡಿ ತಾವು ಚೆನ್ನೈ ತಲುಪಿದ ವಿಷಯ ತಿಳಿಸಿದ. ಮನೆಯವರು ಜೋಪಾನ ಎಂದವನು ಕರೆ ಸ್ಥಗಿತಗೊಳಿಸಿದ. ತದನಂತರ ಇಚ್ಛಾಳನ್ನು ಅವಳ ತವರು ಮನೆಗೆ ಬಿಟ್ಟು ಅವರಿಗೆ ವಿಷಯ ತಿಳಿಸಿ ರೆಸ್ಟೋರೆಂಟ್ ದಾರಿ ಹಿಡಿದ. ಮುಂದುವರಿಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ
ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.